ಅಮೆರಿಕ ಮತ್ತು ಇಸ್ರೇಲ್ನಿಂದ ಹತ್ಯೆಯ ಬೆದರಿಕೆ ಇದೀಗ ಇರಾನ್ನ ಸುಪ್ರೀಂ ಲೀಡರ್ ಖಮೇನಿಗೆ ಜೀವ ಭಯ ಎದುರಾಗಿದೆ. ಉತ್ತರಾಧಿಕಾರಿ ಹುಡುಕಾಟದಲ್ಲಿ ಇದೀಗ ಇರುವಂತದ್ದು ಇರಾನ್ ಅಂತ ಕೇಳಿ ಬರ್ತಾ ಇದೆ. ಆ ರೇಸ್ನಲ್ಲಿ 4 ಹೆಸರು ಕೂಡ ಈಗ ಮುಂಚೂಣಿಯಲ್ಲಿದೆ. ಇರಾನ್ನ ಸುಪ್ರೀಂ ಲೀಡರ್ ಖಮೇನಿಗೆ ಜೀವ ಭಯ ಶುರುವಾಗಿದೆ ಅಂತ ಹಾಗಾಗಿ ಉತ್ತರಾಧಿಕಾರಿಯ ಹುಡುಕಾಟದಲ್ಲಿದೆ ಇರಾನ್ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಆ ರೇಸ್ನಲ್ಲಿ 4 ಇದ್ದಾರೆ. ಉತ್ತರಾಧಿಕಾರಿ ಆಗೋದಕ್ಕೆ 4ರಲ್ಲಿ 3 ಹೆಸರು ಕೂಡ ಈಗಾಗಲೇ ಫೈನಲ್ ಆಗಿದೆ. ಶಿಯಾ ಇಸ್ಲಾಮಿಕ್ ವಿದ್ವಾಂಸರಿಂದ ತಜ್ಞರ ಸಭೆಗೆ ಆಯ್ಕೆಯ ಹೊಣೆಯನ್ನು ಕೊಡಲಾಗಿದೆ. ಶಿಯಾ ಇಸ್ಲಾಮಿಕ್ನ ವಿದ್ವಾಂಸರ ತಜ್ಞರ ಸಭೆಗೆ ಇದರ ಆಯ್ಕೆ ಹೊಣೆಯನ್ನು ಕೊಡಲಾಗಿದೆ. ಹೀಗಾಗಿ ಶಿಯಾ ಇಸ್ಲಾಮಿಕ್ ವಿದ್ವಾಂಸರಿಂದ ಮಹತ್ವದ ಸಭೆ ನಡೀತಾ ಇದೆ. ತಜ್ಞರ ಸಭೆಯಲ್ಲಿ ಉತ್ತರಾಧಿಕಾರಿ ಆಯ್ಕೆಯ ಕಸರತ್ತು ಕೂಡ ನಡೀತಾ ಇದೆ. ಈಗ ಖಮೇನಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಗಳು ಕೂಡ ಸಿಗ್ತಾ ಇದೆ. ಖಮೇನಿ ಆಯ್ಕೆ ಮಾಡಿದ್ದು ಹೇಗೆ, ಅವ್ರು ಯಾರು? ಈ ಹಿಂದೆ ಮೊಹಮ್ಮದ್ ಗೊಲ್ಲಪಾಯೇನೀಗ ಖಮೇನಿ ಆಪ್ತ ವಲಯದ ಅತ್ಯಂತ ನಂಬಿಕಸ್ಥ ವ್ಯಕ್ತಿಯಾಗಿದ್ದ. 1989ರಿಂದ ಖಮೇನಿ ವ್ಯವಹಾರಗಳನ್ನು ನೋಡ್ತಾ ಇದ್ದಾರೆ. ಶಿಯಾ ಇಸ್ಲಾಮಿಕ್ನ ವಿದ್ವಾಂಸ, ಪರ್ಷಿಯನ್ ಕವಿ, ವಯಸ್ಸು 82 ಈಗ ಅವರಿಗೆ. ದೀರ್ಘಕಾಲದ ನಾಯಕತ್ವ, ಈಗ ಅವರಿಗೆ ಕಷ್ಟ ಆಗ್ತಾ ಇದೆ, ವಯಸ್ಸಾಗಿದೆ. ಹೀಗಾಗಿ ಇನ್ನೊಬ್ಬರನ್ನ ಆಯ್ಕೆ ಮಾಡಬೇಕು ಅಂಥೇಳಿ ಪ್ರಯತ್ನ ನಡೀತಾ ಇದೆ. ಇನ್ನು ಅಲ್ಲಿ ಹಸ್ರಾರ್ ಹೆಜಾಜಿ ಅನ್ನುವಂಥ ವ್ಯಕ್ತಿಯನ್ನ ಈಗ ಸರ್ವೋಚ್ಚ ನ್ಯಾಯಾಲಯ ಮಾಡಬೇಕು ಅಂಥೇಳಿ ತಯಾರಿ ನಡೀತಾ ಇದೆ. ಖಮೇನಿ ಅವರ ರಾಜಕೀಯ ವ್ಯವಹಾರಗಳ ಮೇಲ್ವಿಚಾರಣೆ ಆಡಳಿತದಲ್ಲಿ ಇವರು ನಿರ್ಣಾಯಕ ಪಾತ್ರವನ್ನು ವಹಿಸ್ತಿದ್ರು. ಅಲಿ ಅಸ್ರಾರ್ ಅಂತ ಅದೊಬ್ಬರು ಅಲಿರೇಜ್ ಅರಾಫಿ ಅನ್ನುವಂಥ ವ್ಯಕ್ತಿ ಖಮೇನಿ ಅವರ ಆಪ್ತ, ಶಿಯಾ ಧರ್ಮೋಪದೇಶಕ, ಬರಹಗಾರ. ಇವ್ರಿಗೆ 65 ವರ್ಷ ವಯಸ್ಸಿದೆ. 2022ರಿಂದ ಕೂಡ ಗಾರ್ಡಿಯನ್ ಕೌನ್ಸಿಲ್